ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಂತೆ ಈಗಾಗಲೇ ನಮ್ಮ ಮಹಾರಾಷ್ಟ್ರ ರಾಜ್ಯದಲ್ಲಿ ಅತಿಯಾದಂತಹ ಮಳೆ ಪ್ರಾರಂಭ ಆಗಿದೆ ಮತ್ತು ನಮ್ಮ ವ್ಯಾಪ್ತಿಯೊಳಗೂ ಸಹ ಕಳೆದ ಒಂದು ವಾರದಿಂದ ಮಳೆ ಶುರುವಾಗಿರ್ತದೆ. ಒಂದು ಹಂತದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಮ್ಮ ಉಪವಿಭಾಗಕ್ಕೆ ಏನಿತ್ತು ಅದು ಕಡಿಮೆ ಆದಂತಾಗಿದೆ. ಕೃಷ್ಣಾ ನೀರಿನ ಇವತ್ತಿನ ಒಳಹರಿವು ನಮ್ಮ ಹಿಪ್ಪರಗಿ ಬ್ಯಾರೇಜ್ನಲ್ಲಿ 1,19,250. ಅದರಂತೆ ನಾವು 1,19,250 ಆಲ್ಮಟ್ಟಿ ಡ್ಯಾಮ್ಗೆ ಔಟ್ಫ್ಲೋ ಅನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ವ್ಯಾಪ್ತಿ ಒಳಗೆ ಸಾರ್ವಜನಿಕರಿಗೆ ವಿನಂತಿ ಏನಂತಂದರೆ, ಬಹಳ ಸ್ಪೀಡಾಗಿ ನದಿ ನೀರು ಹರಿಲಿಕ್ಕತ್ತಿರೋದ್ರಿಂದ ನಾನು ಮೊನ್ನೆ 2-3 ಕಡೆ ವಿಸಿಟ್ ಮಾಡಿದಾಗ ಹುಡುಗರು ಎಲ್ಲ ಮೀನು ಹಿಡೋದಕ್ಕೆ ಅಥವಾ ಬ್ರಿಡ್ಜ್ ಮೇಲೆ ಓಡಾಡೋದಕ್ಕೆ ಹೋಗ್ಲಿಕ್ಕತ್ತಾರ. ದಯವಿಟ್ಟು ಯಾರೂ ಸಹ ಆ ರಿಸ್ಕನ್ನು ತಗೊಳ್ಳೋದಕ್ಕೆ ಹೋಗಬೇಡ್ರಿ. ಆದಷ್ಟು ತಮ್ಮ ಸುರಕ್ಷತೆ, ರೈತರು ಹೊಲಕ್ಕೆ ಹೋಗಿ ಮೇವನ್ನು ತೊಗೊಂಬರುವಂಥ ಪ್ರಕ್ರಿಯೆಗಳೆಲ್ಲ ಚಾಲ್ತಿ ಇರೋದ್ರಿಂದ ರೈತರು ಸಹ ಪ್ರಿಕಾಷನ್ಸನ್ನು ತಗೊಳ್ರಿ ಅಂಥೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೊತೇನೆ. ಅದರ ಜೊತೆಗೆ ಘಟಪ್ರಭಾದ್ದು ಇವತ್ತಿನ ನಮ್ಮದು 13,150 ಕ್ಯೂಸೆಕ್ಸ್ ನೀರು ಹೊರಹರಿವು ಇರ್ತದೆ. ನಮ್ಮ ಉಪವಿಭಾಗಕ್ಕೆ ಘಟಪ್ರಭಾದ್ದು 30,000 ಮೇಲೆ ಕ್ಯೂಸೆಕ್ಸ್ ಬಂದಾಗ ಫ್ಲಡ್ಡನ್ನು ಒಂದು ಸಿಚುವೇಶನ್ ಬರ್ತದೆ. ಇನ್ನೂ ಸಹ ನಮಗೆ ಅಂಥ ಯಾವ ಆತಂಕಗಳು ಇರಲ್ಲ. 80,000 ಕ್ಯೂಸೆಕ್ಸ್ ನೀರು ಬಂದಾಗ ಫ್ಲಡ್ ಸಿಚುವೇಶನ್ ಬರ್ತದೆ. ಸೊ ಈಗ ಈ ಹಂತದಲ್ಲಿ ಯಾವುದೇ ರೀತಿ ಆ ಸಿಚುವೇಶನ್ ಇರೋದಿಲ್ಲ. ಇಲ್ಲಿಯೂ ಸಹ ಕೃಷ್ಣಾ ನದಿ ವ್ಯಾಪ್ತಿಯೊಳಗೂ ಸಹ ಪ್ರವಾಹದ ಯಾವುದೇ ಸಿಚುವೇಶನ್ಸ್ ಇರೋದಿಲ್ಲ. ಆದರೆ ತಕ್ಕ ಮಟ್ಟಿಗೆ ಕುಡಿಯುವ ನೀರಿನ ಸಮಸ್ಯೆ ಏನು ಇತ್ತೋ ನಮ್ಮ ಉಪವಿಭಾಗಕ್ಕೆ ಅದು ಕಡಿಮೆ ಆಗಿರ್ತದೆ. ಸಾರ್ವಜನಿಕರಿಗೆ ವಿನಂತಿ ಏನಂತಂದರೆ, ನದಿ ವ್ಯಾಪ್ತಿಯೊಳಗೆ ನದಿ ತೀರದಲ್ಲಿ ನದಿ ಪಾತ್ರದ ರೈತರು, ಮಕ್ಕಳು, ಹುಡುಗರು ಬ್ರಿಡ್ಜ್ ಬ್ಯಾರೇಜ್ ಮೇಲೆ ಓಡಾಡೋದು ಇವುಗಳನ್ನೆಲ್ಲ ಒಂದು ಸ್ವಲ್ಪ ಸುರಕ್ಷಿತವಾಗಿ ನಿರ್ಬಂಧನೆ ನಾವು ಹಾಕಿದ್ದೀವಿ. ಬ್ಯಾರಿಕೇಡ್ ಎಲ್ಲ ಹಾಕಿಸಿದ್ದೀವಿ. ಆದಾಗ್ಯೂ ಸಹ ಮಕ್ಕಳೆಲ್ಲ ಓಡಾಡೋದನ್ನು ನಾನು ನಿನ್ನೆ ಗಮನಿಸಿದೆ. ದಯವಿಟ್ಟು ನಿಮ್ಮ ಸುರಕ್ಷತೆಯ ಆದ್ಯತೆಯನ್ನು ನೀವು ಗಮನ ಹರಿಸ್ಬೇಕು. ಇದೊಂದು ಸ್ವಲ್ಪ ಆಡಳಿತಾತ್ಮಕವಾಗಿ ಸಮಸ್ಯಾತ್ಮಕವಾದಂಥ ವಿಷಯ. ನಾವೆಷ್ಟೇ ಕಡಿಮೆ ಮಾಡೋದಕ್ಕೆ, ನಿರ್ಬಂಧ ಹೇರೋದಕ್ಕೆ ಪ್ರಯತ್ನ ಮಾಡಿದರೂ ಸಹ ಯಾವುದಾದ್ರೂ ಒಂದು ದುರ್ಘಟನೆಗಳು ಆಗೇ ಆಗ್ತವೆ. ಸೊ ದಯವಿಟ್ಟು ಸಾರ್ವಜನಿಕರು ಸಹ ಇದಕ್ಕೆ ಒಂದು ಸ್ವಲ್ಪ ನಮ್ಮೊಟ್ಟಿಗೆ ನಿಂತು ಕೆಲಸ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊತಾರೆ. ಇರಬೇಕು ತಾಲೂಕಾ ದಂಡಾಧಿಕಾರಿಗಳು ಮತ್ತು SIR ಮೇಜರ್ ಕಾಂಟ್ರಿಬ್ಯೂಷನ್ ಅವದೇ ಐತಿ.